ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಕಾಳಸಂತೆ ಬಗ್ಗೆ ನೋಡಿದ್ದೀವಿ. ಒನ್ಸ್ ಅಗೇನ್ ಅಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಎನ್ನುವಂಥದ್ದು. ಯಾಕಂದರೆ ಪ್ಯಾರಾಸಿಟಮಲ್ ಆಗಿರ್ಬೋದು, ಬೇರೆ ಬೇರೆ ಈ ಅವಶ್ಯಕವಾಗಿ ಬೇಕಾದಂತಹ ಈ ಔಷಧಗಳ ದರ ಏಕಾಏಕಿಯಾಗಿ ಏರಿಕೆ ಆದರೆ ಅದನ್ನು ಮತ್ತಷ್ಟು ಹೆಚ್ಚಿನ ಬೆಲೆಗೆ ಮಾರಾಟ ಮಾಡೋದಕ್ಕೆ ಕಾಳಸಂತೆ ಪ್ರಿಪೇರ್ ಆಗ್ತಾ ಇದೆ. ಅದನ್ನೇ ಹೇಳಿದ ಒಂದು ವರ್ಣ ಹೇಳೋದು ಅಂದರೆ ಇಟ್ಸ್ ಅನ್ಎಥಿಕಲ್. ಮಾಡಬಾರ್ದು. ಮಾಡಲಿಕ್ಕೆ ದೇರ್ ಇಸ್ ನೋ ರೀಸನ್. ಓಕೆ. ಸೊ ನೀವೇನು ಈ ಯುದ್ಧದ ಟೈಮ್ನೊಳಗೆ ಕಷ್ಟಪಟ್ಟು ಎಲ್ಲ ಸೌದಿಯಿಂದ ಪ್ಯಾರಾಸಿಟಮಾಲ್ ತರಿಸ್ಕೊಂಡು ಅಲ್ಲೇನೋ ಅಲ್ಲಿ ಸಿಕ್ಕಾಕೊಂಡ್ಬಿಟ್ಟಿತ್ತು, ಬರ್ಲಿಕ್ಕೆ ಲೇಟ್ ಆಯಿತು, ಆ ರೀತಿ ಸಿಚುಯೇಷನ್ ಇದ್ರೆ ಡೆಫಿನೆಟ್ಲಿ ಇಲ್ಲ ಅಂಥ ಸಿಚುಯೇಷನ್ ಇಲ್ಲ. ಭಾರತ ದೇಶದೊಳಗಡೆ ಏನೋ ಪೂನಾದಿಂದ ಡ್ರಗ್ಸು ಬೆಂಗಳೂರಿಗೆ ಬರಬೇಕಾದ್ರೆ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗ್ಬೋದೇನೋ. ಸೊ ಅದನ್ನು ಗಮನದಲ್ಲಿಟ್ಕೊಂಡು ಅಪ್ರೋಪ್ರಿಯೇಟ್ ಇದ್ರಲ್ಲ, ಅದು ಬಿಟ್ಬಿಟ್ಟು ಈ ಸಿಚುಯೇಷನ್ ಅಂತ ಕಾಳಸಂತೆ ಒಳಗೆ ಸಿಲಿಂಡರ್ ಮಾಡ್ದಂಗೆ ಅದು ಆಯಿತು ಕೋವಿಡ್ ಟೈಮ್ನೊಳಗೆ. 4,000 ರೂಪೀಸ್ದು ಡ್ರಗ್ಗು ಒಂದು ವಯಲ್ಲು 60 ರೂಪಾಯಿನೊಳಗೆ ಬ್ಲಾಕ್ ಇದರೊಳಗೆ ಸೇಲ್ ಆಯಿತು. ನಾವು ನೋಡಿದ್ದೀವಿ. ಅದನ್ನು ಮಿಸ್ಯೂಸ್ ಮಾಡ್ಕೊಳ್ಳೋ ಅಂಥವ್ರು, ಅದು ಡಾಕ್ಟ್ರುಗಳಲ್ಲ, ಫಾರ್ಮಾಸ್ಯೂಟಿಗಳು ಅಥವಾ ಈವನ್ ಡಾಕ್ಟ್ರ್ ಹತ್ರ ಕದ್ದಿಟ್ಕೊಂಡು ಬೇರೆಯವ್ರು ಮಾಡಿದ್ರು, ಇದೆಲ್ಲ ನಾವು ನೋಡಿದ್ದೀವಿ. ಬಟ್ ಇಂಥ ಸಮಯದಲ್ಲಿ ಹಂಗೆ ಮಾಡೋದು ತಪ್ಪು. ಮಾಡಿದರೆ ದೇ ಆರ್ ಪನಿಷಬಲ್. ಅವ್ರ ಮೇಲೆ ಸ್ಟ್ರಿಕ್ಟ್ ಆಕ್ಷನ್ ತೊಗೋಬೋದು. ಮೋಸ್ಟ್ಲಿ ಅಂಥ ಸಿಚುಯೇಷನ್ ಬರಲ್ಲ ಅಂದ್ಕೊಂಡಿದ್ದೀವಪ್ಪ. ಎಸ್ ಸರ್. ಗಣೇಶ್ ಪ್ರತಾಪ್ ಸರ್, ಈಗ ವೈದ್ಯರು ಅಂದರೆ ದೇವರು ಅಂತ ಜನಸಾಮಾನ್ಯರು ನಂಬ್ತಾರೆ, ಒಂದು ಆಶಾಭಾವನೆ ಇದೆ. ಈಗ ಉದಾಹರಣೆಗೆ ಸರ್, ಕ್ಯಾನ್ಸರ್ನ ಒಂದು ಶಸ್ತ್ರಚಿಕಿತ್ಸೆ ಆಗಬೇಕಂದ್ರೆ ಕೆಲವೊಂದಿಷ್ಟು ಸಮಯದಲ್ಲಿ ನಾನೇ ಅಬ್ಸರ್ವ್ ಮಾಡಿದಾಗ ಒಂದು 6,000 ರೂಪಾಯಿ ಇಂಜೆಕ್ಷನ್ ಏನೋ ಬರೀತಾರೆ ಅವರು. ಒಂದು 3-4 ಇಂಜೆಕ್ಷನ್ಗಳ ಅವಶ್ಯಕತೆ ಇದ್ದಲ್ಲಿ ವೈದ್ಯರು ಕೆಲವೊಂದು ಬಾರಿ 5-6 ಬರೆದು ಬಿಡ್ತಾರೆ. ನಾನು ಕಣ್ಣಾರೆ ನೋಡಿರುವಂಥದ್ದು. 5-6 ಬರೆದು ಬಿಡ್ತಾರೆ. ಮೆಡಿಕಲ್ ಶಾಪ್ನವರು ಅನೇಕ ಬಾರಿ ಹೇಳ್ತಾರೆ ಇದು ಅಷ್ಟು ಅವಶ್ಯಕತೆ ಇಲ್ಲ, ಒಂದು 2-3 ಸಾಕಾಗುತ್ತೆ, ಬಟ್ ಎಕ್ಸ್ಟ್ರಾ ಬರೆದಿದ್ದಾರೆ ಅಂತ. ಇಂತಹ ಯುದ್ಧದ ಪರಿಸ್ಥಿತಿ ಸಮಯದಲ್ಲೂ ಕೂಡ ವೈದ್ಯರು ಅಥವಾ ವೈದ್ಯಕೀಯ ಸಂಸ್ಥೆಗಳು ಈ ರೀತಿಯಾಗಿ ಪೀಕಲಾಟಕ್ಕೆ ಇಳಿದ್ಬಿಟ್ರೆ ಜನಸಾಮಾನ್ಯ ಕಷ್ಟಕ್ಕೆ ಹೋಗ್ಬಿಡ್ತಾನೆ. ಹೀಗಾಗಿ ವೈದ್ಯರಿಗೆ ಕೊಡಬಹುದಂಥ ಮೆಸೇಜ್ಗಳು ಅಂದರೆ ಎಷ್ಟು ಅಗತ್ಯ ಇದೆಯೋ ಆ ಪರಿಪ್ರಮಾಣದಲ್ಲಿ ಮಾತ್ರ ಬೇಕಾಗುವಂತಹ ಸಂಗತಿಗಳು ಅಂತ. ಸೊ ಇದು ಎಲ್ಲೋ ಒಂದು ಆಗ್ತಿರುವಂತಹ ಘಟನೆ. ಈ ಘಟನೆನೇ ನಾವು ಎತ್ತಿಟ್ಟು ಜನಸಾಮಾನ್ಯರಿಗೆ ಮೆಸೇಜ್ ಕೊಟ್ಟರೆ ಅಲ್ಲಿ ತೊಂದರೆ ಆಗುತ್ತೆ. ಯಾವುದೋ ಒಬ್ರು ಡಾಕ್ಟ್ರು ಬೇಕಾಗಿದ್ದ ಅವಶ್ಯಕತೆಗಿಂತ ಜಾಸ್ತಿ ಇಂಜೆಕ್ಷನ್ ಬರೆದಿದ್ದಾರೆ ಅಂತಂದ್ರೆ ಯಾರೋ ಒಂದು ಬ್ಲ್ಯಾಕ್ ಶೀಪ್ ಇರಬೇಕು, ಅವ್ರು ಮಾಡಿರಬೇಕು. ಆದರೆ 90% ಆಫ್ ದ ಟೈಮ್ ನಾವು ಆ ಥರ ಮಾಡೋಕ್ಕಾಗಲ್ಲ. ಜಾಸ್ತಿ ಓವರ್ ಡೋಸ್ ಆಯಿತು ಅಂತಂದ್ರೆ ಅವನ ಹೆಲ್ತ್ಗೆ ಆಪತ್ತಾಗುತ್ತೆ, ಪೇಷಂಟ್ ಹೆಲ್ತ್ಗೆ ಆಪತ್ತಾಗುತ್ತೆ. ಅದು ಕ್ಯಾನ್ಸರ್ ಮೆಡಿಸಿನ್ಸ್ ಅಲ್ಲಿ ಬಂದಾಗ ಅವು ತುಂಬಾ ಸೈಡ್ ಎಫೆಕ್ಟ್ಸ್ ಒಳಗೊಂಡಿರ್ತವೆ. ಸೊ ಈ ವಿಷಯನ ನಾವು ನಿಗೂಢವಾಗಿ ಕರೆಕ್ಟಾಗಿ ನಾವು ವಿಶ್ಲೇಷಿಸಬೇಕಂದ್ರೆ ಎಷ್ಟು ಪರ್ಸೆಂಟೇಜ್ ಆಫ್ ಕೇಸಸಲ್ಲಿ ಈ ಥರ ಆಗ್ತಾ ಇದೆ. ಸೊ 5-10% ಕೇಸಸಲ್ಲಿ ಇದಾಗಿದ್ದನ್ನು ಅಲ್ಲಿ ನಾವು ಗೌರ್ಮೆಂಟು ಗಾಂಭೀರ್ಯತೆ ತಗೊಂಡು ಅದಕ್ಕೊಂದು ಒಂದು ಟೀಮನ್ನು ರಚನೆ ಮಾಡಿ ಯಾರು ಈ ಥರ ಬ್ಲ್ಯಾಕ್ ಶೀಪ್ಸ್ ಇದ್ದಾರೆ, ಯಾರು ಈ ಥರ ಸ್ಕೇಪ್ ಗೋಟ್ಸ್ ಆಗಿದ್ದಾರೆ, ಯಾರು ಈ ಥರ ಮೆಡಿಕಲ್ ಎಥಿಕ್ಸ್ನ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂಥವ್ರನ್ನ ಟಾರ್ಗೆಟ್ ಮಾಡಿ ಇದು ಮಾಡೋದು. ಇಲ್ಲ ಅಂತಂದರೆ ಇದು ನಾವು ಜನಸಾಮಾನ್ಯರಿಗೆ ಒಂದು ಬ್ಲಾಂಕೆಟ್ ಥರ ಒಂದು ಮೆಸೇಜ್ ಕೊಟ್ಬಿಟ್ಟು ಯಾರ ಮೇಲೂ ನಂಬಿಕೆನೇ ಇರಲ್ಲ. ಈಗ ಅಂಜನಪ್ಪ ಸರ್ ಅಂತಹ ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಆಯ್ತಾ ಸರ್, ನಮ್ಗೆ 30-40 ವರ್ಷದಿಂದ ಅವ್ರು ಸರ್ವಿಸ್ ಕೊಡ್ತಾ ಇದ್ದಾರೆ. ಸೊ ಯಾರೋ ಒಬ್ರು ಫಾರ್ಮಸಿಸ್ಟು ಆ ಮೆಡಿಸಿನ್ ಮೇಲೆ ಕಮೆಂಟ್ ಮಾಡಕ್ ಆಗೋದಿಲ್ಲ. ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ, ಏನು ಅವಶ್ಯಕತೆ ಇದೆ, ಯಾಕಂದ್ರೆ ಪ್ರತಿಯೊಂದು ಪೇಷಂಟು ಬೇರೆ ಪೇಷಂಟ್ಗಿಂತ ವಿವಿಧವಾಗಿರುತ್ತೆ, ಭಿನ್ನ, ಕಂಪ್ಲೀಟ್ಲಿ ಭಿನ್ನ. ಪ್ರತಿಯೊಂದು ಡಿಸೀಸ್ ಅದೇ ಕ್ಯಾನ್ಸರ್ ಇವ್ರ ಬಾಡಿಲಿ ಬೇರೆ ಸ್ಟೇಜಲ್ಲಿ ಇರುತ್ತೆ, ಇವ್ರ ಬಾಡಿಲಿ ಬೇರೆ ಸ್ಟೇಜಲ್ಲಿ ಇರುತ್ತೆ. ಸೊ ಹಿ ಈಸ್ ನಾಟ್ ದ who will decide about the disease. It will be ಒಂದು ಕ್ಯಾನ್ಸರ್ ಅಂತ ಟ್ರೀಟ್ಮೆಂಟ್ ಬಂದಾಗ ಆಂಕಾಲಜಿಸ್ಟ್ ಇರ್ತಾರೆ, ಆಂಕೋಸರ್ಜನ್ ಇರ್ತಾರೆ, ರೇಡಿಯೇಷನ್ ಆಂಕಾಲಜಿಸ್ಟ್ 3 ಜನ ಟ್ರೀಟ್ ಮಾಡ್ತಾರೆ. ಸೊ ಅದು ತುಂಬ ವಿಶ್ಲೇಷಣೆ ಮಾಡಿ ನಾವು ಒಂದು ಫೈನಲ್ ಡಯಾಗ್ನೋಸಿಸ್ ಟ್ರೀಟ್ಮೆಂಟ್ ತಗೋಬೇಕಾಗುತ್ತೆ. ಜನಸಾಮಾನ್ಯರು ಸುಮ್ಮನೆ ಯಾರೋ ಹೇಳಿದ್ರು ಅಂತ ಮಾಡೋದು ಬೇಡ, ಅದನ್ನ ಒಂದು ಇಬ್ಬರು ಅಥವಾ 3 ಜನ ಜೊತೆಗೆ ಡಿಸ್ಕಸ್ ಮಾಡಿ, ಪರಿಣಿತ ಡಾಕ್ಟರ್ಸ್. ಸೊ ಅವ್ರಿಗೆ ಇವಾಗ ಈ ಸಂದರ್ಭದಲ್ಲಿ ಹೂ ಈಸ್ ಅ ಗುಡ್ ಡಾಕ್ಟರ್ ಅನ್ನೋ ಒಂದು ಕ್ವಶನ್ ಉಂಟಾಗುತ್ತೆ. ಸರ್ ನಾವು ಹೋಗ್ತೀವಿ, ನಮ್ಮ ವೆಂಕಟೇಶ್ ಸರ್ ಹೇಳ್ದಂಗೆ ಒಂದು ಪೇಷಂಟ್ ಬಂದಾಗ ಅವ್ರನ್ನ ಕೂರಿಸ್ಕೊಂಡ್ಬಿಟ್ಟು ಕರೆಕ್ಟಾಗಿ ಅವ್ರನ್ನ ಹಿಸ್ಟ್ರಿ ಕೇಳಿಬಿಟ್ಟು ಅವ್ರ ಜೊತೆಗೆ ಮಾತಾಡಿ ಅವ್ರದ್ದು ಏನು ಸಿಂಪ್ಟಮ್ಸ್ ಇದೆ ಅದನ್ನು ಕೇಳಿ ಎದ್ದು ಅವನ್ನ ಎಕ್ಸಾಮಿನೇಷನ್ ಮಾಡಿ ಅವರಿಗೆ ಅಕಸ್ಮಾತ್ ಅವಶ್ಯಕತೆ ಇದ್ದರೆ ನಾವೇನೋ ಪ್ರಾವಿಷನಲ್ ಡಯಾಗ್ನೋಸಿಸ್ ಇರ್ತೀವಿ, 1, 2, 3 ಅನ್ಕೊಂಡಿರ್ತೀವಿ. ಅದರಲ್ಲಿ ನಾವು ನ್ಯಾರೋ ಡೌನ್ ಆಗಿ ಒಂದು ಡಯಾಗ್ನೋಸಿಸ್ ಆಗಿದ್ದ ಸಂದರ್ಭದಲ್ಲಿ ಒಂದೇನೋ ಇನ್ವೆಸ್ಟಿಗೇಷನ್ ಬೇಕಾದ್ರೆ ಮಾಡಿ ಕನ್ಫರ್ಮೇಷನ್ ಕೇಳ್ತಾರೆ. ಇವಾಗಿನ ಪೇಷಂಟ್ ಸುಮ್ಮನೆ ಅಲ್ಲ, ಕನ್ಫರ್ಮ್ ಇದೆನಾ ಸರ್, ಹೌದಾ ಸರ್ ಇದೆ ಕರೆಕ್ಟ್ ಅಂತ, ಅದಕ್ಕೆ ಕನ್ಫರ್ಮೇಷನ್ಗೆ ಅದು ಡಯಾಗ್ನೋಸಿಸ್ ಇನ್ವೆಸ್ಟಿಗೇಷನ್ ಮಾಡಿ ಆ ಒಂದು ಫೈನಲ್ ಡಯಾಗ್ನೋಸಿಸ್ಗೆ
ಬಂದು ಅದನ್ನ ಟ್ರೀಟ್ಮೆಂಟ್ ಕೊಡೋನೆ ಕರೆಕ್ಟ್ ಐಡಿಯಲ್ ವೈದ್ಯ. ಇದು ಮಾಡಕ್ಕೆ 15ರಿಂದ 30 ನಿಮಿಷ ತಗೊಳುತ್ತೆ. ಇಫ್ ಯುವರ್ ಡಾಕ್ಟರ್ ಈಸ್ ಗಿವಿಂಗ್ ಸೋ ಮಚ್ ಆಫ್ ಟೈಮ್, ದೆನ್ ಹಿ ಈಸ್ ಐಡಿಯಲ್ ಡಾಕ್ಟರ್. 5 ನಿಮಿಷದಲ್ಲಿ ಬಂದ ತಕ್ಷಣ ಕೆಮ್ಮು ನೆಗಡಿ ಜ್ವರ ಇದನ್ನ ತಗೋ, ಇದು ಆಂಟಿಬಯೋಟಿಕ್ ತಗೋ ಹೋಗು ಅಂತಂದ್ರೆ ಈಸ್ ಜಸ್ಟ್ ಸಿಂಪ್ಟಮೆಟಿಕ್ ಟ್ರೀಟ್, ಈಸ್ ನಾಟ್ ಟ್ರೀಟಿಂಗ್ ಯುವರ್ ರೂಟ್ ಕಾಸ್. ಸೊ ಇವನ್ನೆಲ್ಲ ಮಾಡಿಬಿಟ್ಟು ಯಾರು ಕರೆಕ್ಟಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಅವ್ರು ಕರೆಕ್ಟಾಗಿರೋ ವೈದ್ಯ. ಸೊ ಎಲ್ಲೋ ಒಂದು ಇನ್ಸ್ಟಿಂಕ್ಟ್ ಆಗಿದ್ರ ಮೇಲೆ ನಾವು ಜಡ್ಜ್ ಮಾಡೋದು ಬೇಡ. ನಾವು ಪರ್ಸೆಂಟೇಜ್ ಲೆಕ್ಕದಲ್ಲಿ ನಾವು ಯಾವುದೇ ಸ್ಟಡಿ ಮಾಡಿದ್ರು ಪರ್ಸೆಂಟೇಜ್ 80%, 90%, 1%, 2% ಬಯಾಸ್ ಅಂತ ಇದ್ದೇ ಇರುತ್ತೆ. ಯಾರೋ ಒಬ್ರು ಮಾಡ್ತಾ ಇರ್ತಾರೆ, ಅವ್ರನ್ನ ಮೇಲೆ ಎತ್ತಿಟ್ಬಿಟ್ಟು ಇವ್ರು ಹಿಂಗ್ ಮಾಡಿದ್ರು ಅಂತ ಹೇಳಿ ಜನರಿಗೆ ನಾವು ಮೆಸೇಜ್ ಕೊಟ್ಟರೆ ತಪ್ಪಾಗುತ್ತೆ. ಸೊ ನಾವು ಮೆಸೇಜ್ನ ಈ ತರ ಕೊಡೋಣ. ನೀವು ಹೇಳಿದ ಸುದ್ದಿ ನಾವು ಕೇಳಿರ್ತೀವಿ, ಡಾಕ್ಟರ್ಗಳಾಗಿ ಯಾವುದೋ ಹಾಸ್ಪಿಟಲ್ಗೆ ಎಕ್ಸ್ಟ್ರಾ ಬರ್ಕೊಟ್ಟು ಆಮೇಲೆ ಅವ್ರದೇ ಸ್ಟೋರಿಗೆ ಮಾರ್ಕೋತಾರೆ ಅಂತ ಆರೋಪಗಳಿದೆ. ಅಪರೂಪದಲ್ಲಿ ಅಪರೂಪ. ದಯವಿಟ್ಟು ಅಂತವ್ರು ದೇ ಆರ್ ಪನಿಷಬಲ್. ಸಾಕಷ್ಟು ಜನ ನಮ್ಮಂತವ್ರು ಒಳ್ಳೆ ಇದೀವಿ ಸರ್, ಆಗಲ್ಲ. ಜನಸಾಮಾನ್ಯರು ದಯವಿಟ್ಟು ನಮಗೆ ಗೌರವ ಕೊಡಿ, ಹಂಗಾದವ್ರನ್ನ ನಾವು ವಿ ಡೋಂಟ್ ಎಕ್ಸ್ಕ್ಯೂಸ್. ಕರೆಕ್ಟ್ ಸರ್. ವೆಂಕಟ ಸರ್, NPPಯ ಪ್ರಕಾರ ಅಗತ್ಯ ಜೀವ ರಕ್ಷಕಗಳು ಅಂತ ನಾವೇನು ಕರಿತೀವಿ, ಒಬ್ಬ ಮನುಷ್ಯನಿಗೆ ಅತಿ ತುರ್ತಾಗಿ ಬೇಕಾದಂತಹ ಔಷಧಿಗಳ ದರವನ್ನು ಏಕಾಏಕಿಯಾಗಿ ಏರಿಕೆ ಮಾಡಬಾರ್ದು ಅನ್ನೋದು ನಿಯಮ. ಅದು ಯುದ್ಧ ಸಮಯ ಆಗಿರ್ಬೋದು, ಸಂದಿಗ್ಧ ಪರಿಸ್ಥಿತಿಗಳಾಗಿರ್ಬೋದು, ಯಾವುದೇ ಸಮಯದಲ್ಲೂ ಕೂಡ. ಬಟ್ ಅಂತಹ ಪರಿಸ್ಥಿತಿಗೆ ಇವತ್ತು ನಾವು ಹೋಗ್ತಾ ಇದ್ದೀವಿ. ಆ ಥರ ವಿಷಯ ಬಂದಾಗ ಈವನ್ ದ ಕಂಟ್ರೋಲ್ ಆಲ್ಸೋ ದ ನ್ಯಾಷನಲ್ ಡ್ರಗ್ ರೇಟ್ ಕಂಟ್ರೋಲ್ ಏಜೆನ್ಸೀಸ್ ವಾಟ್ ಎವರ್, ಸೊ ಅವರು ದೇ ವಿಲ್ ಗಿವ್ ಸರ್ಟನ್ ರೂಲ್ಸ್. ಆ ಬೇಸಿಸ್ ಮೇಲೆ ಇಫ್ ದ ಪೇಷಂಟ್ ಈಸ್ ನಾಟ್ ಏಬಲ್ ಟು ಅಫೋರ್ಡ್, ದೇ ಕ್ಯಾನ್ ಅಪ್ರೋಚ್ ಫಾರ್ ಸಬ್ಸಿಡೀಸ್ ಟು ದ ಗವರ್ಮೆಂಟ್. ಇವಾಗ ಗವರ್ಮೆಂಟ್ ಪರಿಸ್ಥಿತಿ ಹೇಗಿರುತ್ತೆ ಅಂತಂದ್ರೆ, ದೇ ವಿಲ್ ಬಿ ಲಿಸ್ನಿಂಗ್ ಟು ದ ಪೇಷಂಟ್ಸ್ ದಿಸ್ ಒನ್ ಪ್ರಾಬ್ಲಮ್. ಅವರು ಫೈನಾನ್ಷಿಯಲ್ ಕಾಸ್ಟ್ ಡೆಫಿನೆಟ್ ಆಗಿ ಏಟ್ ಬೀಳುತ್ತೆ ಅಂತ ಗೌರ್ಮೆಂಟ್ ಗೇಜ್ ಹಾಕಿರುತ್ತೆ. ಅದಕ್ಕೆ ಅಂತಾನೆ ಸಬ್ಸಿಡೈಸ್ ರೇಟ್ಸ್ ಅಲ್ಲಿ ಅವ್ರಿಗೆ ಸಬ್ಸಿಡಿ ಕೊಡಬೇಕು ಅಂತಾನೆ ಒಂದಷ್ಟು ಅಮೌಂಟ್ನ ಇಟ್ ವುಡ್ ಹ್ಯಾವ್ ಕೇಟರ್ಡ್. ದಟ್ ಈಸ್ ಆಲ್ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಅ ಪ್ಲಾನ್. ಈಗ ಯುದ್ಧ ಅಂತ ಬಂದಾಗ ದೀಸ್ ಕೈಂಡ್ ಆಫ್ ರಿಸರ್ವೇಷನ್ಸ್ ಆರ್ ದೀಸ್ ಕೈಂಡ್ ಆಫ್ ಸಬ್ಸಿಡೀಸ್ ವಿಲ್ ಬಿ ಕನ್ಸಿಡರ್ಡ್ ಬೈ ದ ಗವರ್ಮೆಂಟ್. ಯಾಕಂತಂದ್ರೆ ಪರಿಸ್ಥಿತಿ ಹಂಗಿದೆ, ಪೇಷಂಟ್ಗೆ ಲೈಫ್ ಥ್ರೆಟ್ನಿಂಗ್ ಸಿಚುವೇಶನ್ ಅಂತ ನಾವು ಡಾಕ್ಟರ್ಸ್ ಎಲ್ಲ ಹೇಳಿ ಅವ್ರಿಗೆ ಸರ್ಟಿಫೈ ಮಾಡಿರ್ತೀವಿ. ಸ್ವಲ್ಪ ಇಟ್ ಮೇ ಗೆಟ್ ಡಿಲೇಡ್, ಬಟ್ ಡೆಫಿನೆಟ್ಲಿ ಗವರ್ಮೆಂಟ್ ವಿಲ್ ಇಶ್ಯೂ ಅ ಸಬ್ಸಿಡೈಸ್ ಥಿಂಗ್ ಸೊ ದಟ್ ದ patient will get whatever is required in this crisis. ಅದಂತೂ ಪಕ್ಕ. ಅದನ್ನ NPPಯನ್ನು ಗಮನಕ್ಕೆ ತೆಗೆದುಕೊಳ್ಳಬೇಕು. ಎಸ್ ಡೆಫಿನೆಟ್ಲಿ ಅವ್ರ ಹತ್ರನೂ ಕ್ಲಾಸಸ್ ಇದೆ, ಕ್ಲಾಸಸ್ ಇದ್ದು ದೇ ಕ್ಯಾನ್ ಅಪ್ರೋಚ್ ಫಾರ್ ಸಬ್ಸಿಡೀಸ್ ಅಂತಾನು ಇರುತ್ತೆ. ಸೊ ದೋಸ್ ರೂಲ್ ರೆಗ್ಯುಲೇಷನ್ಸ್ನ ನಾವು ಐಡೆಂಟಿಫೈ ಮಾಡಿ, ಇಫ್ ಇಂಡಿವಿಜುವಲ್ ಕೇಸಸ್ ಅಲ್ಲಿ ನಾವು ಪಬ್ಲಿಕ್ ರಿಲೇಷನ್ ಆಫೀಸರ್ಸ್ ಇರ್ತಾರೆ, ದೇ ವಿಲ್ ಬಿ ನಾಲೆಡ್ಜಬಲ್ ರಿಗಾರ್ಡಿಂಗ್ ದಿಸ್. ಈವನ್ ದೊಡ್ಡ ಹಾಸ್ಪಿಟಲ್ಸ್ ಅಲ್ಲಿನೂ ಈ ತರ ಕಾಸ್ಟ್ ನಿಮ್ ಪ್ರಾಬ್ಲಮ್ ಇದೆಯಾ, ಸೊ ನಿಮ್ಮ ಆದಾಯದ್ದು ಕ್ಯಾಟಗರಿ ಇದಿದೆಯಾ, ಸೊ ಯು ಕ್ಯಾನ್ ಗೋ ಫಾರ್ ಕನ್ಸಿಡರೇಷನ್ ಆಫ್ ಎ ಸಬ್ಸಿಡಿ ಫ್ರಮ್ ದ ಗವರ್ಮೆಂಟ್. ಇಟ್ ಈಸ್ ಆಲ್ ಅ ಕೋಆರ್ಡಿನೇಷನ್. ಗವರ್ಮೆಂಟ್ ಅಲ್ಲಿ ಎವ್ರಿಥಿಂಗ್ ಇಸ್ ಪ್ಲಾನ್ಡ್, ಬಟ್ ದ ಥಿಂಗ್ ಈಸ್ ಅದನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪೇಷಂಟ್ ಕಡೆಯಿಂದ, PRO ಕಡೆಯಿಂದ, ಗವರ್ಮೆಂಟ್ ಕಡೆಯಿಂದ ಒಂದು ಸಿಂಕ್ ಬೇಕಾಗುತ್ತೆ, ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ.